ಜಾಸ್ತಿ ಆಗಿದೆ, ಇಲ್ಲೇನಾಗಿಲ್ಲ. ಯಾಕೆ ಗೊತ್ತಿಲ್ಲ, ಫೋನ್ ಮಾಡ್ಬೇಕು ತಾನೆ. ಫೋನ್ ಮಾಡೋಣ ಅಂದ್ರೆ ಇಸ್ಕೊಂಡ್ಬಿಟ್ರು. ಆಂಟಿ ಒಳ್ಳೆಯವರು. ನನ್ನ ಕತೆ ಬೇಡ, ತೋರಿಸ್ಬಾ ಅಂತ ಹೇಳ್ತಾರೆ ಅದನ್ನ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತೊಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಎಲ್ಲ ಥರ ವೀಡಿಯೋಸ್ನೂ ಕೂಡ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ರೀಚ್ ಆದರೂ, ವ್ಯೂಸ್ ಬಂದರೂ ಬಂದಿಲ್ಲ ಅಂದರೂ ಎಲ್ಲ ಥರ ವೀಡಿಯೋಸ್ ಟ್ರೈ ಮಾಡಿದ್ದೀನಿ. ಬಟ್ ಈ ಪ್ರ್ಯಾಂಕ್ ವಿಡಿಯೋ ಮಾಡಿಲ್ಲ. ಆ್ಯಂಡ್ ಇವತ್ತೊಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಯಾರಿಗೆ ಅಂದರೆ ನನ್ನ ಹಸ್ಬೆಂಡಿಗೆ. ಆ್ಯಂಡ್ ಪ್ರ್ಯಾಂಕ್ ವರ್ಕೌಟ್ ಆಗುತ್ತಾ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ. ಕೀಪ್ ವಾಚಿಂಗ್. ನೋಡ್ತಾ ಇದ್ದೀನಿ. ಲಿಟ್ರಲಿ ನಮ್ಮ ಚಾರು ಯಾವುದೋ ಆಕ್ಟರ್ನ ನೋಡಿ ನಾನು ಅನ್ಕೊಂಡಿದ್ದಾಳೆ. CR ರಿಯಾಕ್ಷನ್ ಏನು ನೀನೇ ಹೋಗು, ನೀನೇ ಹೋಗು. ಪಪ್ಪ ಇರ್ತಾರಲ್ಲ. ಇಲ್ಲ, ನಾನು ಟಿವಿಗೆ ಹೋಗ್ತೀನಿ. ನಿಮ್ಮ ಪಪ್ಪ ಕರ್ಕೊಂಡು ಬರ್ತಾರೆ ಬಿಡು. ಪಪ್ಪ ಇದಾರಲ್ಲ, ಪಪ್ಪ ನೋಡ್ಕೊಂತಾರೆ ಬಿಡು. ಹಾಂ, ನೀನೇ ಮಾಡ್ಕೊ. ಇಲ್ಲಪ್ಪ, ನಾನು ಟಿವಿಗೆ ಹೋಗ್ತೀನಿ, ನೀವು ಮಾಡ್ಕೊಳ್ರಿ. ಇಲ್ಲಪ್ಪ, ಟಿವಿಯಲ್ಲಿ ಬರ್ತೀನಿ. ಅಡುಗೆ ಮಾಡೋದು ಯಾರು? ಬಾಕ್ಸ್ ಹಾಕೊಡೋದು ಯಾರು? ನೀನೇ ಹಾಕೋ, ನಿಮ್ಮ ಪಪ್ಪ ಇದಾರಲ್ಲ, ನೀವೇ ಮಾಡ್ಕೊಳ್ರಿ. ನೀನು ಬರ್ಬೇಕು. ನೀವೇ ಮಾಡ್ಕೊಳ್ರಿ ಎಲ್ಲ. ನೀನು ಬರ್ಬೇಕು. ನೀವೇ ಮಾಡ್ಕೊಳ್ರಿ. ಏನ ಅಡುಗೆ ಮಾಡಕ್ ಗೊತ್ತಾಗಲ್ಲ ಪಪ್ಪಗೆ. ನೀನು ಹೇಳ್ಕೊಡು. ನಾನು ಹೇಳ್ಕೊಡಕ್ಕಾಗಲ್ಲ. ಯಾಕೆ, ನಿಂಗೂ ಬರಲ್ವಾ? ಹೋಟ್ಲಿಂದ ತನ್ರಿ. ಸಮವು ನಿನ್ನೆ ನನಗೆ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ. ನೈಟ್ ಅವರು ಲೇಟಾಗಿ ಬಂದರು. ಸೊ ಟಯರ್ಡ್ ಆಗಿರ್ತಾರೆ, ಸುಮ್ಮನೆ ಈ ಟೈಮಲ್ಲಿ ಬೇಡ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಲಿಲ್ಲ. ಆ್ಯಂಡ್ ಈಗ ನೋಡೋಣ, ಈಗ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವರು ಎಳ್ನೀರು ತರೋಕ್ಕೆ ಅಂತ ಹೋದರು. ನಾನು ಎಳ್ನೀರು ತರೋಕ್ಕೆ ಅಂತ ಬಂದಿದ್ದೀನಿ. ಅವ್ರು ನನಗೆ ಹೇಳ್ದಿರ ಹೋಗಿದ್ದಾರೆ. ಸೊ ನನಗೆ ಗೊತ್ತಿಲ್ದಿರ ನಾನು ಎಳ್ನೀರು ತರಕ್ಕೆ ಬಂದಿದ್ದೀನಿ, ನೀವು ತೊಗೊಂಡೋಗಿಲ್ಲ ಅಂದ್ಬಿಟ್ಟು. ಸೊ ನಡ್ಕೊಂಡು ಬರ್ತಾಯಿದ್ರೆ ಯಾರೋ ಈ ಥರ ಗುದ್ದಿದ್ರು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಂಡೇಜ್ ಎಲ್ಲ ತಂದಿದ್ದೀನಿ ನೋಡಿ, ಈ ಥರ ಬ್ಯಾಂಡೇಜ್ ಎಲ್ಲ ತಂದಿದ್ದೀನಿ. ಅದು ಪ್ರ್ಯಾಂಕ್ ಆಗ್ತಾರ, ಇದು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ನೆಗೆಟಿವ್ ಆಗಿ ತೊಗೋಬೇಡಿ. ಲೆಟ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಆ್ಯಂಡ್ ಅವ್ರು ಕಾಲ್ ಬೇರೆ ಮಾಡ್ತಾಯಿದ್ದಾರೆ, ನೋಡೋಣ. ಬ್ಲಡ್ ಥರನೇ ಇದೆ, ಏನಾಗಲ್ಲ ಬಿಡ ಮಾಡಿ. ಆ್ಯಂಡು ಒಂದು ರೆಡ್ ಕಲರ್ ಫುಡ್ ಕಲರ್ನ ತಂದಿದ್ದೀನಿ. ಅದು ಹೆಂಗಿದೆ ಅಂತ ನೋಡಿ, ಸೇಮ್ ಬ್ಲಡ್ ಥರನೇ ಅನಿಸುತ್ತೆ ಇದು. ಅದಕ್ಕೆ ಕ್ಯಾಪ್ ಸ್ವಲ್ಪ ಲೂಸ್ ಆಗಿತ್ತು, ಬೇರೆದನ್ನು ಹಾಕ್ಕೊಂಡು ಬಂದಿದ್ದೀನಿ. ಇದು ಫುಡ್ ಕಲರು, ಸೇಮ್ ಬ್ಲಡ್ ಥರನೇ ಇದೆ. ಟ್ರೈ ಮಾಡೋಣ ಈಗ. ಎಷ್ಟು ಮಾತ್ರ ವರ್ಕೌಟ್ ಆಗುತ್ತೆ ಏನೋ ಅಂತ ನಮ್ಮ ಚಾರು ಬೇರೆ ಇದ್ದಾಳೆ. ಚಾರು ಬೇರೆ ಹೇಳ್ಬಿಡ್ತಾಳೇನೋ ಅಂತ ಭಯ ಆಗ್ತಾ ಇದೆ. ಸಿರಪ್ ಕೊಟ್ಟು ಮತ್ತೆ ಆಡ್ಕೊ ಅಲ್ಲಿ. ಸಾರಿನಾ, ಸಾರಿ. ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದೊಂದು ಪ್ರ್ಯಾಂಕ್ ವರ್ಕೌಟ್ ಆಗುತ್ತೆ ಅಲ್ವಾ? ಎಲ್ಲರೂ ಮಾಡ್ತಾರೆ, ನಾವೊಂದು ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಗೈಸ್. ಇದಕ್ಕೆ ಈ ಥರ ಇವಾಗ ಸರ್ ಆ ಕಡೆ ಆಡ್ಕೋ ಹೋಗು, ಆ ಕಡೆ ಆಡ್ಕೋ ಹೋಗು ನೋಡಿ. ಸೇಮ್ ಬ್ಲೌಸ್ ಆಡ್ಕೊ. ಅವಳು ನೋಡ್ಬಾರ್ದು ಅಂದ್ಬಿಟ್ಟು ಅವಳನ್ನ ಆ ಕಡೆ ಕಳಿಸಿದ್ದೀನಿ ಮನೆಗೆ.
ಇದ್ದೀನಿ, ಕಾಣಿಸ್ತಾ ಇದ್ದೀನಿ. ಪಪ್ಪ ಬೈತಾರೆ. ಹಬ್ಬು ಆಯ್ತು. ಪಪ್ಪ ಬೈತಾರೆ ಹಾಕೊಂಡ್ರೆ. ಪಪ್ಪ ಬೈತಾರೆ ಅಂತ ಹೇಳಿ ಕತ್ರಿಬೇಕು ಚಾರು. ಹಿಂಗಿದೆ ಓಕೆನಾ. ಕಾಲಿಗೆ ಹಿಂಗೆ ಮಾಡ್ಕೊಂಡಿದ್ದೀನಿ. ನೋಡೋಣ ಥರ ಮಾಡ್ಕೊಂಡಿದ್ದೀನಿ. ಮನೆ ಮುಂದೆನೇ ಇದ್ದಾರೆ. ನಾನಿವಾಗ ಮನೆ ಮುಂದೆನೇ ನಾಟಕ ಮಾಡ್ಕೊಂಡು ಸೈಲೆಂಟಾಗಿ ಮನೆಗೆ ಹೊಟ್ಟೋಗ್ತೀನಿ. ಮನೆಗೆ ಹೋದ್ಮೇಲೆ ನೋಡಿಸ್ತೀನಿ. ಆಚೆ ಕಡೆ ಆದರೆ ಸುಮ್ಮನೆ ಇಶ್ಯೂ ಆಗತ್ತೆ. ಸಿ ಮನೆ ಮುಂದೆನೇ ಇದ್ದಾರೆ. ಏನು ಏನಾಯ್ತು? ಬಾರಗುಂಡ ಕಾಲು ಏನಾಯ್ತು ನೋಡ್ಕೊಂಬಂದಿದ್ಯಾ? ಬಿದ್ದಾ? ಇಲ್ಲಿ ಒಂದು 5 ನಿಮಿಷ ಬರ್ತೀನಿ. ಮೇಲೆ ಬಂದಿದ್ರಾ? ಕುತ್ಕೊಂಡು ನಿಧಾನ ಕುಡಿಯೋದು ಏನದು? ಏನದು ಕಾಲು? ಎಲ್ಲ ತೊಳಿ ಇಲ್ಲ ಇದೆ. ಯಾರೋ ಗುದ್ಬಿಟ್ಟು ಹೊಟ್ಟೋದ್ರಲ್ಲಿ. ಎಲ್ಲಿ? ಅದು ಅಂದ್ರೆ ಈಗ ಕ್ರಾಸ್ ಮಾಡ್ಕೊಂತೀವಲ್ಲ ಅಲ್ಲಿ. ಆಮೇಲೆ ಅವರೇ ಬ್ಯಾಂಡೇಜ್ ಎಲ್ಲ ಹಾಕಿದ್ರು. ಮನೆಗೆ ಕರ್ಕೊಂಡೋಗಿ ಅಲ್ಲೇ. ಏನು ಗೊತ್ತಿದ್ದು? ಗಾಡಿಯಲ್ಲಿ. 2 ವೀಲರಾ? ಫೋನ್ ಮಾಡ್ತೀನಿ ಕೊಡಿ ಅಂದ್ರೆ ಫೋನ್ ಇಸ್ಕೊಂಡ್ಬಿಟ್ರು. ಏನಕ್ಕೆ ಬಿಡ್ತು ಏಟು? ಇಲ್ಲಿಗೆ ಇದಕ್ಕೆ ಇಲ್ಲಿ ಜಾಸ್ತಿ ಆಗಿದೆ, ಇಲ್ಲೇನಾಗಿಲ್ಲ. ಯಾರು ಗೊತ್ತಿದ್ದು? ಫೋನ್ ಮಾಡ್ಬೇಕು ತಾನೆ. ಫೋನ್ ಮಾಡೋಣ ಅಂದ್ರೆ ಇಸ್ಕೊಂಡ್ಬಿಟ್ರು. ಅವಳಿಗೇನಾಗಿಲ್ಲ? ಅವಳು ಇಲ್ಲೇ, ಅವಳು ಓಡೋದ್ಲು. ಎಲ್ಲಿ ಕೊಡೋದು? ಮುಂದೆ ಪಾಸ್ ಆಗ್ಬಿಟ್ಲು ಅವಳು. ಪುಣ್ಯ ಪಾಪ, ಅವಳಿಗೆ ಏನಾಗಿಲ್ಲ. ನೋಡ್ಕೊಂಡು ಹೋಗ್ಬೇಕು. ಏನ್ ಹೋಗ್ಬೇಕಿತ್ತು ನೀವು ಹೇಳೋದು? ನಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ. ಅವ್ರಿನ್ನ ಅಲ್ಲಿ ಬರ್ತಾ ಇದ್ರು, ಜೋರಾಗಿ ಬಂದ್ಬಿಟ್ರು. ನೋವು ಜಾಸ್ತಿ ಆಗಿದೆ. ಹಾಸ್ಪಿಟಲ್ ಹೋಗಂಬಾ. ಇದು ಹಾಕಿದ್ದಾರೆ. ಏನಾರ ಒಂದೊಂದು ಮಾಡ್ಕೊಂತೀನಿ. ನಾನು ಏನ್ ಮಾಡ್ಲಿ? ನಡ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿಂದ ಫೋನ್ ಮಾಡ್ಬೇಕು. ಫೋನ್ ಮಾಡ್ತೀನಿ ಕೊಡಿ ಅಂದ್ರೆ ಬೇಡ ಕೊಡಿ, ಇದು ಕಟ್ಟಾಕ್ತಿ ಬನ್ನಿ ಬನ್ನಿ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು. ಯಾರು? ಗಂಡಸ್ರ ಹೆಂಗಸ್ರ? ಯಾರು? ಗಂಡಸರು. ಅವರು ಕಟ್ಟಾಕಿದ್ದ ಹೆಂಗಸರು. ಎಲ್ಲಿ ಅವ್ರ ಮನೆ? ಇಲ್ಲ, ಮುಂದೆಗಡೆನೆ. ಬಾ ಹೋಗೋಣ. ಸ್ವಲ್ಪ ಹೊತ್ತಾಗ್ಲಿ ಹೋಗೋಣ. ಜಾಸ್ತಿ ನೋವು ಆಗ್ತಿದೆ, ನಡಿಯಕ್ಕೂ ಆಗ್ಲಿಲ್ಲ. ಹಾಸ್ಪಿಟಲ್ ಮತ್ತೆ ಅಲ್ಲಿಂದ ಫೋನ್ ಮಾಡಿ ಬನ್ನಿ ಅಂತ ಕರಿಬೇಕು. ನಿಂಗೆ ಫೋನ್ ಕೊಡ್ತಾನೆ. ಫೋನ್ ಮಾಡೋದು ಏನ್ ಮಾಡ್ತೀನಿ? ಭಯ ಬೀಳ್ತೀರ ಅಂತ ಸುಮ್ಮನೆ ಬಿಡ್ತೀವಿ ಅಂದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಬಿಡಿ, ನಮ್ಮ ಮನೆಯಲ್ಲೇ ಇರೋದು ಅಂದ್ರೆ. ಬರೀ ಬ್ಯಾಂಡೇಜ್ ಹಾಕಿ ಕಳಿಸ್ಬಿಟ್ರೆ ಅರ್ಥ ಏನು? ಇದೇನು ಜಾಸ್ತಿ ಆಗಿಲ್ಲ, ಇದು ಮಾತ್ರ. ಬಾ, ನಾನು ಹಾಸ್ಪಿಟಲ್ ಹೋಗ್ತೀನಿ. ನೋಡೋಣ ಬನ್ನಿ, ಸ್ವಲ್ಪ ಬ್ಲಡ್ ಕಂಟ್ರೋಲ್ ಆಗುತ್ತೆ. ಏನಾಗಿದೆ ನೋಡ್ಬೇಕು ತಾನೆ. ಕೆಳಗಡೆ ಬಿದ್ದ? ಇದು ಪರ್ಚ್ಕೊಂಡ್ಬಿಟ್ಟಿದೆ ಫುಲ್ಲು. ಮತ್ತೆ ಹಂಗೆ ಬಿಟ್ಬಿಟ್ರೆ ಹಂಗೆ ಇರ್ತದ. ಬಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಕುತ್ಕೊಳ್ಳಿ, ಸ್ವಲ್ಪ ಹೊತ್ತು ಹೋಗೋಣ. ಅವ್ರ ಮನೆ ತೋರ್ಸ್ ಬಾ. ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಹೋಗೋಣ. ಇದು ರಕ್ತ ಜಾಸ್ತಿ ಬಂತು. ಅಲ್ಲ, ನೀನು ಕೆಳಗಡೆ ಹೋದತಾನೆ. ನನ್ ಕಾರ್ ಕಾಣಿಸಿಲ್ಲ.
ಏನು ನನ್ನ ಕಾರ್ ಕೆಳಗಡೆ ಕಾಣಿಸ್ತಿಲ್ಲ ಮತ್ತೆ ಫೋನ್ ಯಾಕೆ ಮಾಡ್ಲಿಲ್ಲ ನೀವ್ ಬೇರೆ ಏನಕ್ಕೋ ಹೋಗಿದ್ದೀರಾ ಅನ್ಕೊಂಡು ನಾನು ಹೋದೇನೆ. ಎಳ್ನೀರ್ ತರಕ್ ಹೋಗಿದ್ದೀರಾ ಅಂತ ಗೊತ್ತಿಲ್ಲ. ಆಯ್ತು ಏನಾರ ಇರ್ಲಿ, ಎಲ್ಲಿ ಇದ್ರ ಅಂತ ನಾವು ಫೋನ್ ಮಾಡೋಕೆ ಗೊತ್ತಾಗಲ್ವಾ ನಿಂಗೆ? ಅವಳು ಬೀಳಿಲ್ಲ ಪಾಪ. ಸಾರಿ. ಏನೇನ್ ಸಾರಿ? ನೋವಾಗ್ತಾ ಇದೆ, ಬೈಬೇಡಿ ಪ್ಲೀಸ್. ಬಾ ಹಾಸ್ಪಿಟಲ್ ಹೋಗ್ಬಾ. ನೋಡ್ ಸ್ವಲ್ಪ ಆಗ್ಲಿ ಹೊತ್ತು ಹೋಗೋಣ. ಸ್ವಲ್ಪ ಇದೆ, ಇನ್ನೂ ನೋವು ಜಾಸ್ತಿ ಆಗುತ್ತೆ ಕಣೆ. ನೀರಲ್ಲಿ ಬಿತ್ತು ಶರ್ಟ್ ಬಿಚ್ಚು ನೋಡೋಣ. ಏನೂ ಆಗಿಲ್ಲ. ಶರ್ಟ್ ಇತ್ತಲ್ಲ ಅದಕ್ಕೆ ಇಲ್ಲಿ ಏನೂ ಆಗಿಲ್ಲ. ಏನಾಗಿದ್ಯಾ? ಇಲ್ಲ, ಶರ್ಟ್ ಇತ್ತಲ್ಲ ಅದಕ್ಕೆ ಏನೂ ಆಗಿಲ್ಲ. ನೀನು ಅವ್ರು ಹೇಳಕ್ ಗೊತ್ತಾಗಿಲ್ವ ನಿನಗೆ? ಫೋನ್ ಇಸ್ಕೊಂಡಿದ್ರೆ ಕೊಡ ಇಲ್ಲ, ಫೋನ್ ಮಾಡೋದು ಗಂಟೆಗೆ ಅಂತ ಹೇಳಕ್ಕಾಗಲ್ವ ನಿನಗೆ? ಇರಿ ಒಂದ್ ನಿಮಿಷ, ನೀ ಕೂಲ್ ಆಗಿ ಅಂತಂದ್ರು. ಇಸ್ಕೊಡ್ಲೇ ಇಲ್ಲ. ನಾನು ಹೋಗೋವಾಗ ಕೊಟ್ರು. ಸಾರಿ ಅಂದ್ರೆ ನೀನ್ ಮಾಡ್ಲಿ ಅಂತ. ಸಾರಿ ನಾಗ್ಲಿ ಕರ್ಕೊಂಡು ಹಾಸ್ಪಿಟಲ್ ತೋರಿಸ್ಬೇಕು. ಅವ್ನು ಕರ್ಕೊಂಡು ಮನೆಗೆ ಕಟ್ಟಾಕ್ಬಿಟ್ರೆ ಅವನು. ಪಾಪ ಆಂಟಿ ಯಾರು ಒಳ್ಳೆಯವ್ರು, ಅದಕ್ಕೆ ನಾನು ಸುಮ್ಮನೆ. ಯಾರು ಒಳ್ಳೆಯವ್ರಾಗ್ಲಿ ಕಣೆ, ಹಾಸ್ಪಿಟಲ್ ತೋರಿಸೋರು ಯಾರು? ಏನೋ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಮಾಡೋರು ಯಾರು ಅದನ್ನ? ವಾಚಾರು ಕುತ್ಕೋ. ಫಸ್ಟ್ ಅವ್ರು ಹಾಸ್ಪಿಟಲ್ ಕರ್ಕೊಂಡು ತೋರಿಸ್ಬೇಕಾಯ್ತು ಹಂಗಿರೋರು ಅವರು. ರಕ್ತ ಹೋದ್ರೆ ಹೆಂಗೆ ಆಗುತ್ತದು? ಅದು ಫಸ್ಟ್ ತಗೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ಎದು ಎರಡು ಬಿಚ್ಚಿಸಿ ನೀಟಾಗಿ ಹಾಕಿಸ್ತೀನಿ ಮನೇನ ಚೆಕ್ ಮಾಡಿಸ್ಬೇಕು. ಏನಾಗೈತೆ ಅಂತ ನಾನು ನೋಡ್ಬೇಕಲ್ಲ. ಮತ್ತಿನ್ನೇ ಹೋಗೋದು? ಸ್ವಲ್ಪ ಬಿಟ್ಕೊಂಡು ಹೋಗೋಣ. ಅವೆಲ್ಲ ಈಚೆ ಬಿಡ್ಬೋದು, ಒಳಕಾಕ್ಬಿಟ್ಟು ಗೊತ್ತಿ ನೀರು. ಏನ್ರಿ? ಬರ್ತೀನಿ ನೀರು. ಡ್ರೆಸ್ ಮೇಲೆ ನಿಜವಾಗ್ಲೂ ಪ್ರ್ಯಾಂಕ್ ಹೋಗಿದ್ದಾರೆ. ಇವಾಗ ಏನಾದರೂ ಹೇಳಿದ್ರೆ ನನ್ನ ಕತೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಅವ್ರು ಪ್ರ್ಯಾಂಕ್ ಅಲ್ಲ, ನಾನು ಹೇಳಿದ್ರೆ. ಏನಕ್ಕೆ ಎರಡು ತಂದಿದ್ದೀರಾ? ಹೋಗೋಣ. ಎಲ್ಲಿಗೆ? ಹಾಸ್ಪಿಟಲ್ ಹೋಗ್ಬಾ. ಇಲ್ಲಿ ನೋಡ್ಕೊಂಡು ಹೋಗೋಣ. ಯಾರನ್ನ ನೋಡ್ಕೊಂಡು ಹೋಗ್ತೀಯ? ಸ್ವಲ್ಪ ಹೊತ್ತು ನೋಡ್ಕೊಂಡು. ನೋಡು, ಸ್ವಲ್ಪ ಹೊತ್ತಿಗೆ ಆಮೇಲೆ ಆದ್ರೂ ಹೋಗ್ಲೇಬೇಕಿದ್ ಬಾ. ಫಸ್ಟ್ ಅವ್ರು ಮನೆ ತೋರಿಸ್ಬಾ ನನಗೆ. ಸ್ವಲ್ಪ ಹೊತ್ತು ಕುತ್ಕೊ ಬನ್ನಿ ಹೋಗೋಣ. ತಿರ್ಗಾ ನೋಡು. ಎಲ್ಲಿಗೆ ಹೋಗ್ಬೇಕು ಇವಾಗ? ಹಾಸ್ಪಿಟ್ಲ್ಗ ಅವ್ರ ಮನೆಗ? ಅವ್ರ ಮನೆ ತೋರಿಸು, ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ನಾನು. ಅದೇನಾದ್ರು ಓಪನ್ ಮಾಡಿ ನೋಡೋಣ. ಹೋಗ್ಲಿ. ಅವಣ್ಣ ಹಂಗೆ ಅವ್ರ ಆಂಟಿ ಪಾಪ ಸಾರಿ ಅಮ್ಮಯ್ಯ. ಸಾರಿಗಿರಿ ಅವ್ರು, ಸಾರಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಆದ್ಮೇಲೆ ಫಸ್ಟ್ ಅವ್ರು ಹಾಸ್ಪಿಟಲ್ ತೋರಿಸ್ಬೇಕು. ಅವರು ಏನು ಅವ್ರು ಬ್ಯಾಂಡೇಜ್ ಸುತ್ತಬಿಟ್ಟು ಕಳ್ಸೋದಲ್ಲ ಅಲ್ಲಿ. ಬನ್ನಿ. ನಿನ್ಗೆ ಗೊತ್ತಾಗಲ್ಲ ಬಾ, ನಾನು ಮಾತಾಡ್ತೀನಿ. ಸಾರಿ ಅಂದ್ರೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಏನು ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಕೊಂಬಂದು ಬಿಟ್ಟಿದ್ರೆ ನಾನು ಒಪ್ಕೊತಿದ್ದೆ ಮಾತನ್ನ. ಹಿಂಗೆ ಗಾಡಿ ಅಲ್ಲೇ ಹೇಳ್ಬಿಟ್ಟಿದ್ರ ಮಾತು, ಹಂಗೆ ಕಾರಲ್ಲೇ ಕರ್ಕೊಂಡು ಹೋಗ್ತಿರ್ಲ್ವ ನನ್ನ? ತಪ್ಪೆಲ್ಲ ನಿಂದೆ. ನಾನೇನ್ ಮಾಡ್ದೆ? ಮತ್ತೆ ಇವಾಗ ನೀನೇನಕ್ಕೆ ಇರು ಅಂತಾರದು? ಅಲ್ಲಿ ನಾನು ಅಷ್ಟೊತ್ತಿ ಕೇಳ್ದೆ ತಾನೆ, ಯಾಕೆ ಉತ್ತರ ಕೊಟ್ಟಿಲ್ಲ ನಿನ್ನ? ಕಾರ್ಕಿ ಅಲ್ಲೇ ಇತ್ತಲ್ಲ, ಕಾರ್ಕಿ ಓಪನ್ ಮಾಡಿಸ್ ಕಾರಲ್ಲಿ ಕೂರಿಸ್ತಿರಲ್ವ ನಿನ್ನ? ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂದಿದ್ರೆ? ಸುಸ್ತಾಗ್ತಾ ಇತ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋದನ್ನ ಕಾರೆಲ್ಲ ಕೂರಿಸ್ತಿದ್ದೆ ತಾನೆ? ಇದೆಲ್ಲ ನೋವ್ತಾ ಇದೆ. ಹೌದು, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿಸ್ಬೇಕು, ಅದಕ್ಕೆ ಕರೀತಾರದು. ಇನ್ನೇನು ಕರೀತಾರದು ನಿನ್ನ? ಹೋಗ್ಲಿ ಬಿಡಿ, ಜಾಸ್ತಿ ಆಗಿಲ್ವಲ್ಲ. ಪಾಪ ಆಂಟಿ ಒಳ್ಳೆಯವರು. ಏಯ್ ನನ್ನ ಕತೆ ಬೇಡ, ತೋರಿಸ್ಬಾ ಅಂತ ಹೇಳ್ತಾರದನ್ನ. ತಪ್ಪು ಯಾರ್ದಾಗಿದ್ದು? ಕರೆಕ್ಟಾಗಿ ನಿಜ ಹೇಳು. ಏನು? ಗಾಡಿ ಆಕ್ಸಿಡೆಂಟ್ ಆಗಿದೆ. ನಾವು ಪಾಸ್ ಆಗ್ತಾ ಇದ್ವಿ, ಇನ್ನ ಗಾಡಿ ಆ ಕಡೆ ಫಿಶ್ ಇದೆಯಲ್ಲ, ಇನ್ನ ಹಿಂದಕ್ಕೆ ಬರ್ತಾ ಇತ್ತು. ಸರಿ, ಅಲ್ಲಿದೆ ಅಂದ್ಬಿಟ್ಟು ನಾವು ಬೇಗ ಹೋಗ್ತಾ ಇದೀವಿ. ಫುಲ್ ಎಕ್ಸಲೇಟರ್ ಇಟ್ಕೊಂಡು ಬಂದ್ರು. ಇಬ್ರು ಇದ್ರ? ಒಬ್ರೆ. ಅವ್ರ ಮನೆ ಅಲ್ಲೇ ಅಂತ ಇದ್ದಿದ್ದು. ನಾವ್ ಹಿಂಗ್ ರೈಟಿಗೆ ತಗೊಂತಾ ಇದ್ರು. ನಾವ್ ಹಿಂಗ ಪಾಸ್ ಆಗ್ತಾ ಇದ್ವಿ. ಅವ್ರ ರೈಟಿಗೆ ತಗೋಬೇಕಂದ್ರೆ ಹಿಂಗೆ ತಗೊಂಬೋತಾ, ನಿನ್ನ ಇಷ್ಟು ಜಾಗ ಇತ್ತು, ನಾವ್ ಆ ಕಡೆ ಇದ್ದಿದ್ದು. ಸರಿ ಆಯ್ತು, ಇವಾಗ ಆಗಿದ್ದಾಗಿತ್ತಾನೆ. ಬಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಅದು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅವ್ರ ಮನೆ ತೋರಿಸ್ಬಾ ನೀನು, ಸಾಕು. ಪಾಪ ಆಂಟಿ ಒಳ್ಳೆಯವ್ರು, ಅವ್ರಮ್ಮ. ಅವ್ರು ಯಾರು ಒಳ್ಳೆಯವ್ರಾಗ್ಲಿ ಯಾರು ಕೆಟ್ಟವ್ರಾಗ್ಲಿ ಆದ್ಮೇಲೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸ್ಬೇಕಾಯ್ತಲ್ಲ. ನಾನು ಫೋನ್ ಮಾಡ್ಬೇಕಾಯ್ತು. ನೀನು ಅಲ್ಲಿಂದ ಈಚ್ ಬಂತು, ನಿನ್ ಕೈ ಫೋನ್ ಕೊಟ್ಟಿರ್ತಾನೆ, ಅವಾಗ ನೀನೇನು ಮಾಡ್ತಿದ್ದೆ?
ಏನೇನು ಬಂದ್ಬಿಟ್ಟಲ್ಲ, ತಪ್ಪೆಲ್ಲ ನಿಂದೆ. ನಿನ್ ಕೈಗೆ ಫೋನ್ ಬಂದ್ಮೇಲೆ ಅವ್ರು ಫೋನ್ ಕಿತ್ಕೊಂಡ್ರು ನಿನ್ ಕೈಗೆ ಫೋನ್ ಕೊಟ್ಮೇಲೆ ಅದು ಮಾಡ್ಬೇಕಾಯ್ತು ನಾನು ಇಂಥ ಕಡೆ ನೀನು ಬಾಂದ್ ಕರಿಬೇಕಾಗಿತ್ತು ನನ್ನ. ತಪ್ಪು ನೀನು ತಿಳ್ಕೊಂಡು ತಿರ್ಗೋ ಹೇಳ್ತೀಯ. ಅವನ್ನ ಕಾಲ ಕರ್ಕೊಂಡು ಹೋಗ್ತೀನಿ ನೀವು ಕೇಳಕ ನೋಡಿ. ಅವೆರಡು ಟ್ರೀಟ್ಮೆಂಟ್ ಕೊಡಿಸ್ತೀನಿ ನೋಡಿ. ಅವೆರಡು ತೆಗೆದಾಕ್ಬಿಟ್ಟು ಏನಾದ್ರು ನೋಡಿ ನೀಟಾಗಿ ಹಾಕೋ. ಆಯಿಂಟ್ಮೆಂಟ್ ಗಿಂಟ್ಮೆಂಟ್ ಹಚ್ಬಿಟ್ಟು ಹಾಕ್ಬೇಕು. ಟಿಂಚರ್ ಹಾಕಿ ಸುಮ್ಮನೆ ಸುತ್ತಬಿಟ್ರೆ ಆಗ್ತದ. ಡೆಟಾಲ್ ಹಾಕೋ ಕ್ಲೀನ್ ಮಾಡೋಕ್ಕೆ. ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನೋಡಿ. ಅದೇನಾಗಿತ್ತು ನೋಡ್ಬಿಟ್ಟು ಒಂದು ಪೇನ್ ಇಂಜೆಕ್ಷನ್ ಕೊಡಿಸ್ತೀನಿ ನೋಡಿ. ಇಳಿ ಕೇಳಕ ಮತ್ತೆ ಇನ್ನು ಹೋಗ್ತಿದ್ರೆ ನೋವಿನ ಜಾಸ್ತಿ ಆಗುತ್ತೆ. ಪೇನ್ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತಂದ್ರೆ. ಇದೇನ್ ಜಾಸ್ತಿ ಆಗಿಲ್ಲ, ಇದು ಮಾತ್ರ ಒಂದ್ ಸ್ವಲ್ಪ ಪರ್ಚ್ಕೊಂಡು ಸ್ಕಿನ್ ಕಾಣಿಸ್ತಾ ಇದೆ. ಅದಕ್ಕೇನೆ ಅದನ್ನ ಫಸ್ಟ್ ನೀಟಾಗೆಲ್ಲ ಅದನ್ನ ಕ್ಲೀನ್ ಮಾಡಿ ಅದಕ್ಕೊಂದು ಆಯಿಂಟ್ಮೆಂಟ್ ಇದು ಹಚ್ಬಿಟ್ಟು ನೀಟಾಗಿ ಬ್ಯಾಂಡೇಜ್ ಮಾಡ್ತಾರೆ. ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರೆ. ವಾಸಿ ಆಗುತ್ತೆ. ಇಳಿ ಕೇಳಕ ನಡಿ ಬಾ. ಮನೆ ಕಾಲು ಮುಡ್ಬಿಡ್ತೀನಿ. ಹೇಳಿದ್ದೀನಿ ನಾನೇನ್ ಮಾಡಿದೆ? ಗಾಡಿ ನಾಲ್ ಬತ್ತಿತ್ತಂತ ಅವ್ನು ಹೋದ್ಮೇಲೆ ಹೋಗ್ಬೇಕಿತ್ತು. ಅಂತ ಅರ್ಜೆಂಟ್ ಏನೈತಿ ಸ್ಟೀಮರ್ ಮುಳುಗೋಗ್ತಿತ್ತು. ಅಪ್ಪ ನಾವ್ ಹೋಗಿದ್ ಲೆಫ್ಟ್ಗಪ್ಪ, ಅವ್ರ ರೈಟ್ಗಿನ್ನ ಇಷ್ಟು ಜಾಗ ಇತ್ತು ತಾನೇ. ಆ ಕ್ವಶನ್ ಅವ್ನಿಗೆ ಕೇಳಿಲ್ಲ ನೀನು? ಕೇಳ್ದೆ, ಸಾರಿ ಅಂದ್ರು. ಇನ್ನೇನ್ ಮಾಡಿ? ಆಯ್ತು, ಈಗ ಬಾ, ನಾನು ಸಾರಿ ತೋರಿಸ್ತೀನಿ ಬಾ, ನನಗೆ ಗೊತ್ತು. ಬಾ ಇದು ಬಾ, ಹೋಗೋಣ ಬನ್ನಿ. ಸುಸ್ತಾಗ್ತದೆ. ಅದಕ್ಕೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿಸಿದ್ರೆ ನೋವು ಕಡಿಮೆ ಆಗುತ್ತೆ. ಇಲ್ಲಂದ್ರೆ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಹೆಜ್ಜೆ ಊರಕ್ಕಾಗಲ್ಲ ನೀನು ಲೇಟ್ ಆದಷ್ಟು. ಹೇಳ್ದ ಅರ್ಥ ಮಾಡ್ಕೊ. ಇದು ಬಾ, ಕೈಯೆಲ್ಲ ನೋಡು ಎಷ್ಟಾಗುತ್ತೆ ರಕ್ತ. ಇದು ಬಾ, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಎದ್ದು ಬಾ. ನೋಡಿ ಒಂದೇ ನಿಮಿಷ ಬನ್ನಿ, ಹೋಗೋಣ. ಏನು ಹೇಳು? ಕಾಲಿತ್ತು ಕುತ್ಕೊಳ್ಳೋದಿಲ್ಲ. ಅಲ್ಲಿ ಕುತ್ಕೊಂಡ ಹೇಳು. ಫ್ರ್ಯಾಂಕ್ ಏನಾಗಿಲ್ಲ. ಅವಳಿಗೆ ಗೊತ್ತಾಳ. ಅವಳು ನನ್ನ ಮುಂದೆ ಮಾಡ್ಕೊಂಡಿದ್ದೆಲ್ಲ ಗೊತ್ತ ಅವಳಿಗೆ. ಫ್ರ್ಯಾಂಕ್ ಆಗೋದ್ರ ಎಟ್ಕೊಂಬಂದಿತ್ತು. ಅವ್ರಿಗೆ ನಿನ್ನೇನು ಸ್ಟೇಷನ್ವರೆಗೂ ಕರ್ಕೊಂಡು ಹೋಗ್ಬಿಡ್ತಿದ್ರು. ನೋಡಿ ಕ್ಯಾಮ್ರಾ. ಏನಾಗಿಲ್ಲ, ಏನಾಗಿಲ್ಲ. ಡಾಲರ್ಸ್ ಕಾನೂನೆಲ್ಲ ನಿಂತ್ಕೊಂಡು ನೋಡ್ಬೇಕಾಯ್ತು. ಈಗ ಅಷ್ಟು ಗಲಾಟೆ ಮಾಡ್ತಿದ್ದೆ. ಈಗ ಬಿಡ್ತಿದ್ದೆ ಸುಮ್ಮನೆ. ಡಾಲರ್ಸ್ ಕಾನೂನೆಲ್ಲ ನಿಂತ್ಕೊಂಡು ನೋಡ್ಬೇಕಾಯ್ತು. ಅಷ್ಟು ದೊಡ್ಡ ಗಲಾಟೆ ಮಾಡಾಕ್ತಿದ್ದೆ. ಈಗ ಸುಮ್ಮನೆ ಬಿಡ್ತಿದ್ನ. ಸೀಸರ್ ಎತ್ಕೊಂಬ ಬಂದ್ರೆ ಎತ್ಕೊಂಬಂದೆ. ಸಕ್ಸಸ್ಫುಲಿ ನಮ್ಮ ಹಸ್ಬೆಂಡ್ ಫ್ರ್ಯಾಂಕ್ ಆದ್ರು. ಒಂಚೂರು ಆರ್ಟಿಫಿಷಿಯಲ್ ಅನಿಸ್ತಾ? ನಾಟಕ ಮಾಡ್ತಿದ್ದಲ್ಲ, ಇದೆಲ್ಲ ನೋಯ್ತದೆ ಅಂತ. ನಿಮ್ ಡೌಟ್ ಬರ್ಲಿಲ್ಲ ಒಂಚೂರು? ಬರಲಿಲ್ಲ. ನನ್ನ ಮೇಲೆ ಹಣೆ ಬರ್ಲಿಲ್ಲ, ನಿನ್ನಣೆಗೂ ಬರಲಿಲ್ಲ. ಒಂದು ಚೂರು ಡೌಟ್ ಬರ್ಲಿಲ್ಲ. ಇದು ನೀನು ಈ ಥರ ಕಂತ್ರಿ ಕೆಲಸ ಮಾಡ್ತಿದ್ದೆ ನಂಗೆ ಗೊತ್ತಿಲ್ವಲ್ಲ. ಗೊತ್ತಿದ್ದಿದ್ರೆ ಡೌಟ್ ಪಡ್ತಿದ್ದೆ. ನಿನ್ನ ನೋವು ಇದೆಲ್ಲ ನೋಯ್ತದೆ ಅಂತಿದ್ದಲ್ಲ. ಅವಳು ಹೇಳ್ತಾರೆ ಕೇಳಿ ನಾನು ಏನೇನು ಮಾಡಿದೆ ಅಂತ. ಏನೇನು ಮಾಡಿದ್ರು? ನೀನು ಹೇಳ್ಬೇಕು ತಾನೆ. ಪೆಂಗಿ ಇಷ್ಟೊತ್ತು ಸೈಲೆಂಟ್ ಆಗಿದ್ದವಳನ್ನ. ಹಾಂ, ಏನು ಆಗಿಲ್ಲ, ಹಿಂಗೇನೋ ಹಚ್ಕೊಂಡು ಅಂತ ಹೇಳ್ಬೇಕು ತಾನೆ. ಒಂದು ಮಾತು, ಈ ಮಾತು ಅವಾಗ ಹೇಳ್ಬಿಟ್ಟಿದ್ರೆ ಸಕ್ಸಸ್ ಮಾಡ್ಕೊಂಡು ಕೇಳುವ. ತೊಳ್ಕೊಂಬೋಗೆ ಫಸ್ಟ್ ಲೈ. ಏನಾಗಿಲ್ಲ ಬಿಡ್ರಿ, ಫುಡ್ ಕಲರ್ ಅದು. ಏನು ನಾವು ತೊಳ್ಕೊಂಬೋಗಿ ಹೋಗಿ ಒಂದು ಎರಡು ಮಾತು ಹೇಳ್ಬಿಡಿ. ಬನ್ನಿ ಎಚ್ಚರ ಸೈಡ್ ಮಾಚಾರು. ಈ ಥರ ಯಾರನ್ನ ಪ್ರ್ಯಾಂಕ್ ಮಾಡ್ತಾರಾ ಹೇಳು? ಬೇರೆ ಯಾವುದು ನಿಂಗೆ ಸಿಕ್ಕಿಲ್ವಾ? ಆಂಟಿ ಒಳ್ಳೆಯವರು, ಅಂಕಲ್ ಒಳ್ಳೆಯವರು, ನಿಮ್ಗೆ ಜಾಗ ಇಸ್ತಾನೆ, ಇದೆಲ್ಲ ನೋಯ್ತಾ ಇದೆ. ಇದೆಲ್ಲ ಯಾರು ಡೌಟ್ ಬರ್ತದೆ? ನಂಗಂದ್ರೆ ಆಕ್ಟಿಂಗ್ ಮಾಡಕ್ಕೆ ಬರ್ಲಿಲ್ಲ. ಫ್ಲೋ ಅಲ್ಲಿ ಏನೋ ನಗು ಬರ್ತಾ ಇದೆ ಒಳಗಡೆ. ನಿಮ್ ಮುಖದಲ್ಲಿ ನನಗೆ ಕಾಣಲಿಲ್ಲ. ಕಂಡು ಹಿಡ್ಕೊಂಡ್ಬಿಡ್ತಾ ಇದ್ದೆ. ನಂಗೆ ನಗು ಬರ್ತಾ ಇದೆ ಅಂದ್ರೂ ಕಂಟ್ರೋಲ್ ಮಾಡ್ಕೊಂಡು. ಅದೇ ನನಗೆ ಕಾಣಲಿಲ್ಲ. ನೀವು ನಡಿ, ಕಾಣಿಸ್ತಿಲ್ಲ. ಮನೆ ನೋಡ್ಸ್ ನಡಿ.
ಅಂದ್ರಲ್ಲ ನನ್ಗೆ ಅವಾಗ ಭಯ ಸ್ಟಾರ್ಟ್ ಆಯ್ತು. ಇನ್ನು ಅವ್ರ ಮೇಲೆ ಜಗ್ಲಿಕ್ಕೆ ಇನ್ನೆಲ್ಲ ಕರ್ಕೊಂಡು ಹೋಗೋದು, ನಾನು ಯಾವ ಮನೆ ನಡ್ಸೋದು ಅಂತ. ನೀವು ಬಾಗಿಲು ತೆಗ್ದಿದ್ದಕ್ಕೆ ನಾನು ಹೇಳ್ಬಿಟ್ಟಿದ್ದು. ಇಲ್ಲ ನೀನು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೆ. ನೀನ್ ತೋರ್ಸೋರ್ಗು ಬಿಡ್ತಾರಲ್ಲ ಮನೇನೀಗ ತಗೊಂಡ್ ಕರ್ಕೊಂಡೋಗಿ ದೊಡ್ಡ ಗಲಾಟ ಬೀದಿ ನಿಂತ್ಕೊಂಡು ಒಳಗೆ ಈಚೆ ಕರೆಸ್ತಿದ್ದೆ ಬಿಡ್ತಿದ್ ನಾ ಸುಲಭವಾಗಿ. ಸುಮ್ಮನೆ ರೀ, ನನ್ನ ವಿಡಿಯೋಸ್ ಅಲ್ಲಿ ಎಲ್ಲಾ ತರ ವಿಡಿಯೋಸ್ ಮಾಡಿದ್ದೀನಿ. ಪ್ರ್ಯಾಂಕ್ ವಿಡಿಯೋ ಮಾಡಿ ನಾನೇ ಸಿಕ್ಕಿದ್ದ ಬಕ್ರಾನಿಗೆ. ನನಗೆ ನೀವಿರೋದು ನೀವು ಒಬ್ಬರೇ ಅಲ್ವಾ? ಹೌದಾ? ನಾನು ಜಾಸ್ತಿ ಪ್ರೀತಿ ಮಾಡೋರ ಹತ್ರ ಈ ತರ ಪ್ರ್ಯಾಂಕ್ ಮಾಡ್ಬೇಕು. ಉಲ್ಟಾ ನಿಮ್ಮ ಅಮ್ಮನಿಗೆ ಉಲ್ಟಾ ಹಾಕೋದು ನನ್ನ ಟೋಪಿ, ನೀವು ಉಲ್ಟಾ ಫಿಕ್ಸ್ ಆಗ್ತಾ ಇದ್ದೆ ಅಷ್ಟೇ. ಕರೆಕ್ಟ್ ಆಗಿ ನೀವ್ ಒಬ್ರೇ ಅಲ್ವಾ ಇರೋದಕ್ಕೆ? ಹೋಗ್ಲಿ, ನನ್ನ ಆಕ್ಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಿನ್ನ ಆಕ್ಟಿಂಗ್ ಚೆನ್ನಾಗಿದ್ದಕ್ಕೆ ನಂಗೆ ಏನು ಸುಳ್ಳು ಸಿಕ್ಕಿಲ್ಲ. ಎಲ್ಲಾರು ಒಂಚೂರು ಸಿಕ್ಕಿದ್ರೆ ಹಂಗೆ ಟಕ್ಕಂತ ಹಿಡ್ಕೊಂತಿದ್ದೆ, ಸಿಕ್ಕಿಲ್ಲ. ಅಯ್ಯೋ ಸಕ್ಸಸ್ಫುಲಿ ಪ್ರ್ಯಾಂಕ್. ಅಂಡ್ ದಯವಿಟ್ಟು ನಂತರ ಪ್ರ್ಯಾಂಕ್ ಯಾರು ಮಾಡಬೇಡಿ, ಹರ್ಟ್ ಆಗ್ತಾರೆ. ಇವ್ರ ಕ್ಲೀನಾಗಿ ಕುತ್ಕೊಳ್ರಿ, ಯಾಕೆ ಕುತ್ಕೊಂಡಿದ್ದೆ ಪಾಪ ಹರ್ಟ್ ಆಗ್ತಾರೆ. ಇವ್ರು ಆಗೋದಕ್ಕೂ ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಂಡು ಕೋಪ ಮಾಡ್ಕೊಂತ ಇದ್ರು. ಬೇರೆಯವ್ರು ಆಗಿದ್ದಿದ್ರೆ ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗಿರೋರು ಆಗಿದ್ದಿದ್ರೆ ಸಿಕ್ಕಾಪಟ್ಟೆ ಅಲ್ದು ಬಿಡ್ತಿದ್ರು. ಇವ್ರು ಬಾಧೆನ ಕಂಟ್ರೋಲ್ ಮಾಡ್ಕೊಂಡು ಅವ್ರ ಮೇಲೆ ಅವ್ರನ್ನ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಆಯ್ತು ಬಿಡಿ, ಗುರಾಯಿಸ್ಬಿಡಿ ಬಿಡ್ರಿ. ಶೇಕ್ ಹ್ಯಾಂಡ್ ಕೊಡ್ಬೇಕು. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರಾ, ಸಕ್ಸಸ್ಫುಲಿ ಬಕ್ರಾ ಆಗಿದ್ದೀರಾ, ಬಿಸ್ಕೆಟ್ ತಿಂದಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಅಲ್ಲ. ಕಂಗ್ರ್ಯಾಚುಲೇಷನ್ಸ್. ದಯವಿಟ್ಟು ಈ ತರ ಪ್ರ್ಯಾಂಕ್ಸ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಅಂಡ್ ದಯವಿಟ್ಟು ಈ ತರ ಪ್ರ್ಯಾಂಕ್ಸ್ ಎಲ್ಲ ಮಾಡಬೇಡಿ. ನಾನು ಜಸ್ಟ್ ನೋಡೋಣ, ಟ್ರೈ ಮಾಡೋಣ. ನನ್ನ ವ್ಲಾಗ್ಸ್ ಅಲ್ಲಿ ಯಾವ್ದು ಏನ್ ಹೇಳ್ಬೇಕು, ಇನ್ನೊಂದ್ಸತಿ ಈ ತರ ಏನಾರ ಮಾಡ್ಬೇಕು. ಅವಾಗಿದೆ ನೀನು ಅರ್ಥ ಆಯ್ತಾ? ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಚಾನಲ್ ಮಾಡ್ಕೊಳ್ಳಿ, ಇವ್ರನ್ನೇ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್. ಅಂಡ್ ಗೈಸ್, ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ್ರು ನನ್ನ ಹಸ್ಬೆಂಡ್. ಅಂಡ್ ಸೀರಿಯಸ್ಲಿ ನನಗೆ ಬೇಜಾರಾಗ್ತಾ ಇದೆ ಇವಾಗ. ಈ ಥರ ಒಂದು ಪ್ರ್ಯಾಂಕ್ ಮಾಡಿಬಿಟ್ನಲ್ಲ ಅಂತ. ಏನು ಗೊತ್ತಾ, ಈ ಥರ ಪ್ರ್ಯಾಂಕ್ಸನ್ನ ಟ್ರೈ ಮಾಡಬೇಡಿ ಗೈಸ್. ಸೀರಿಯಸ್ಲಿ ಏನಾದರೂ ಪ್ರ್ಯಾಂಕ್ ಮಾಡಬೇಕಾದ್ರೂ ಬೇರೆ ಥರ ಪ್ರ್ಯಾಂಕ್ ಮಾಡಿ. ಈ ಥರ ಪ್ರ್ಯಾಂಕ್ ಮಾಡೋದ್ರಿಂದ ಅವ್ರು ಒಂಥರ ಹರ್ಟ್ ಆಗ್ತಾರೆ. ಫಿಸಿಕಲ್ಲಾಗಿ ಏನೋ ಆಗಿದೆ ಅನ್ನೋ ಥರ ಮಾತ್ರ ಪ್ರ್ಯಾಂಕ್ ಮಾಡಬಾರ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂದರೆ ಈ ಸಚ್ಚಿ ಇನ್ನೋಸೆಂಟ್. ಅವ್ರು ಯಾರನ್ನಾದರೂ ನಂಬಿದ್ದಾರೆ, ಅವ್ರು ನನ್ನವರು ಅಂತ ಅಂದರೆ ಅವ್ರನ್ನ ತುಂಬ ನಂಬ್ತಾರೆ. ಅವರು ಎಷ್ಟು ಬುದ್ಧಿವಂತರೋ ಅಷ್ಟೇ ಇನ್ನೋಸೆಂಟ್ ಅವರು. ಯಾರಿಗಾದ್ರೂ ಅವ್ರಿಗಿಷ್ಟ ಆಗಿರೋರಿಗೆ ಅಥವಾ ಅವರು ನನ್ನವರು ಅಂತ ಅವ್ರು ಯಾರನ್ನಾದ್ರೂ ಹಂಗೆ ಅನ್ಕೊಂಬಿಟ್ರೆ ಅವರು ಕಂಪ್ಲೀಟಾಗಿ ನಂಬ್ತಾರೆ ಅವ್ರನ್ನ 100%. ನಾನು ಅವರ ನಂಬಿಕೆನ ಮಿಸ್ಯೂಸ್ ಮಾಡಿಕೊಂಡೆ ಅಂತ ಅನಿಸ್ತು. ಲಾಸ್ಟಲ್ಲಿ ನನಗೂ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಆ್ಯಂಡ್ ಐ ಆಮ್ ಸಾರಿ ರೀ, ಐ ಆಮ್ ವೆರಿ ಸಾರಿ. ಆ್ಯಂಡ್ ಜಸ್ಟ್ ಒಂದು ವ್ಲಾಗ್ ಇರಲಿ ಮೆಮೊರಿಗೆ ಅಂದ್ಬಿಟ್ಟು ಮಾಡಿದೆ. ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೀ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಸೀರಿಯಸ್ಲಿ ನಿಜವಾಗ್ಲೂ ಆ ಥರ ಏನಾನ ಆಗಿದ್ದಿದ್ರೆ ಯಾರು ನನಗೆ ಗುದ್ದಿದ್ರಲ್ಲ ಅವ್ರ ಕತೆ ಅಂತೂ ಮುಗಿಸ್ಬಿಡ್ತಿದ್ರು, ಸುಮ್ಮನೆ ಇಶ್ಯೂ ಮಾಡಿಬಿಡ್ತಾಯಿದ್ರು. ಆ್ಯಂಡ್ ಸದ್ಯಕ್ಕೆ ಇಷ್ಟು, ಈ ಥರ ಒಂದು ಪ್ರ್ಯಾಂಕ್ಸ್ ಮಾಡಬಾರದು. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಇಲ್ಲಿವರೆಗೂ ವ್ಲಾಗನ್ನು ನೋಡಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋಯಿಂದ ನನ್ನನ್ನು ಕೆಲವೊಂದು ಪೀಪಲ್ ನೆಗೆಟಿವ್ ಆಗಿ ಮಾತಾಡ್ಕೋಬೋದು. ಬಟ್ ಎನಿವೇ ಸಾರಿ, ನಂದು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು. ಜಸ್ಟ್ ಒಂದು ಫನ್ ಆಗಿ ಟ್ರೈ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಇನ್ನೊಂದ್ಸರಿ ಈ ಥರ ಮಾಡಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಈ ವ್ಲಾಗ್, ನನ್ನ ಪ್ರ್ಯಾಂಕ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.